ಹಲೋ ಎವ್ರಿವನ್, ಎಲ್ಲರಿಗೂ ನೀಟ್ ಆ್ಯಂಡ್ KCET ಕೌನ್ಸಿಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ಭಾಳಷ್ಟು ಜನ ಕಮೆಂಟ್ ಆಗ್ತಾಯಿದ್ರು, ಆರ್ಡರ್ ಕಾಪಿ ಬಂತಾ ಅಥವಾ ಇಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬ ಜನ ಕಮೆಂಟ್ ಹಾಕಿದರೆ. ಆರ್ಡರ್ ಕಾಪಿ ಬಂದಿದೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಫಸ್ಟ್ ಪಾಯಿಂಟ್ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ದ ಪೆಟಿಷನ್ಸ್ ಆರ್ ಅಲೌಡ್ ಇನ್ ಪಾರ್ಟ್ ಕ್ವ್ಯಾಶಿಂಗ್ ದ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಡೇಟೆಡ್ 24/10/2025. ಅಂದರೆ ಈ ಹಿಂದೆ ಅಂದರೆ ಅಕ್ಟೋಬರ್ 24ಕ್ಕೆ KE ಅವರು ಏನು ವೆಬ್ಸೈಟಲ್ಲಿ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಲಿಸ್ಟನ್ನು ರಿಲೀಸ್ ಮಾಡಿದ್ರು, ಅದನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಬೇಕಂತ ಕೋರ್ಟ್ ಹೇಳಿದೆ. ಸೆಕೆಂಡಲ್ಲಿ, ದ KE ಈಸ್ ಇಶ್ಯೂಡ್ ವಿತ್ ದ ಫಾಲೋವಿಂಗ್ ಡೈರೆಕ್ಷನ್ಸ್ ಟು ಪಬ್ಲಿಷ್ ಆನ್ ಇಟ್ಸ್ ವೆಬ್ಸೈಟ್ ಆ್ಯಂಡ್ ಇನ್ 2 ಇಂಗ್ಲೀಷ್ ಆರ್ ಕನ್ನಡ ಡಯಲ್ಸ್ ವಿತ್ ದ ವೈಡ್ ಪಬ್ಲಿಕೇಶನ್ ದ ಔಟ್ಕಮ್ ಆಫ್ ದೀಸ್ ರಿಟ್ ಪೆಟಿಷನ್ಸ್. ಅಂದರೆ KE ಅವರು ಮೊದಲು ಅವರ ವೆಬ್ಸೈಟಲ್ಲಿ ಮಾಪಪ್ ರೌಂಡ್ದು ಬ್ರಾಚರ್ನ ರಿಲೀಸ್ ಮಾಡಬೇಕು ಮತ್ತು ಅದನ್ನು ಕನ್ನಡ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಬೇಕಂತ ಕೋರ್ಟ್ ಹೇಳಿದೆ. KE ಅವರು ಏನು ಥರ್ಡ್ ರೌಂಡನ್ನು 2 ಫೇಸಸಲ್ಲಿ ಮಾಡಿದ್ರು, ಅಂದರೆ ಇದು 443 ಸೀಟ್ದು ಸಪ್ರೇಟು ಮತ್ತು ಕಾನ್ಸಿಕ್ವೆನ್ಷಿಯಲ್ ವೀಕೆನ್ಸೀಸು ಸಪ್ರೇಟು, ಅದನ್ನು ಕೋರ್ಟ್ ಅವರು ಸಂಪೂರ್ಣವಾಗಿ ತೆಗೆದಾಕಲಿಕ್ಕೆ ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ಪಾಯಿಂಟಲ್ಲಿ ಕೋರ್ಟ್ ಅವರು ಏನು ಹೇಳಿದ್ದಾರೆ ಅಂದರೆ, KE ಅವರು ಮಾಪಪ್ ರೌಂಡ್ ರಿಸಲ್ಟ್ ಬಂದ ನಂತರ ಫೈನಲ್ ಲಿಸ್ಟನ್ನು NMC ಅವರಿಗೆ ಕಳಿಸ್ಬೇಕು. ಅದನ್ನು NMC ಅವರು ಅಪ್ರೂವಲ್ ಮಾಡ್ಕೋಬೇಕಂತ ಕೋರ್ಟ್ ಅವರು NMC ಅವರಿಗೆ ಹೇಳಿದ್ದಾರೆ. ಕೊನೆಯದಾಗಿ ಕೋರ್ಟ್ ಅವರು NMC ಅವರಿಗೆ ಏನು ಹೇಳಿದ್ದಾರೆ ಅಂದರೆ, ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಯಾವುದಾದ್ರೂ ಸೀಟ್ ಇನ್ಕ್ರೀಸ್ ಮಾಡಬೇಕಾದ್ರೆ ಮೇ 31 ಒಳಗಡೆ ಇನ್ಕ್ರೀಸ್ ಮಾಡಬೇಕಂತ ಸ್ಟ್ರಿಕ್ಟ್ ವಾರ್ನಿಂಗ್ ಮಾಡಿದ್ದಾರೆ. ಹಾಗೆ ಕೊನೆಯಲ್ಲಿ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಕೋರ್ಟು NMCಗೆ ಇನ್ನೊಂದು ಏನು ಹೇಳಿದೆ ಅಂದರೆ, ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಏನಾದರೂ ಸೀಟ್ ಇನ್ಕ್ರೀಸ್ ಮಾಡೋ ಹಾಗಿದ್ದರೆ ಮೇ 31 ಒಳಗಡೆ ಇನ್ಕ್ರೀಸ್ ಮಾಡಬೇಕು ಅಂತ ಕೋರ್ಟ್ ಒಂದು ವಾರ್ನಿಂಗನ್ನು ಕೊಟ್ಟಿದೆ NMC ಅವರಿಗೆ.